ಬ್ರೇಕ್ನ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಕೆಲವೊಮ್ಮೆ ಪೊಲೀಸರು ಯಾರ ಮೇಲಿನ ಸಿಟ್ಟನ್ನ ಇನ್ಯಾರೋ ಮೇಲೆ ತೀರಿಸಿಕೊಳ್ತಾರೆ. ಪೊಲೀಸರ ಕ್ರೌರ್ಯಕ್ಕೆ ಯುವಕನೊಬ್ಬ ಕಾಲು ಮುರ್ಕೊಂಡು ಆಸ್ಪತ್ರೆ ಸೇರಿರೋ ಘಟನೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಿದೆ. ಕೆಲ ದಿನಗಳ ಹಿಂದೆ ಮಹಾಲಕ್ಷ್ಮಿ ಲೇಔಟ್ ಠಾಣಾ ಪೊಲೀಸರು ಅಶೋಕ್ ಎಂಬ ಯುವಕನನ್ನ ಕರೆದೊಯ್ದು ಅದೇ ಏರಿಯಾದ ಪುಡಾರಿಗಳಾದ ಲಾರಿಮಣಿ ಹಾಗೂ ರಮೇಶನ ಬಗ್ಗೆ ವಿಚಾರಿಸಿದ್ದಾರೆ. ಅಶೋಕ್ ಅವರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾನೆ. ಇದರಿಂದ ಸಿಟ್ಟಿಗೆದ್ದ ಪೊಲೀಸರು ಹಿಕ್ಕಾಮುಗ್ಗ ಥಳಿಸಿ ಅಶೋಕನ ಕಾಲು ಮುರಿದು ಹಾಕಿದ್ದಾರೆ. ನಂತರ ಕೆಸಿ ಜನರಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಏನ್ ಸ್ವಾಮಿ ಇದೆಲ್ಲ ಅಂತ ಪೊಲೀಸರನ್ನ ಕೇಳಿದ್ರೆ ನಮ್ಗೇನು ಗೊತ್ತಿಲ್ಲ, ಅವರವರೇ ಹೊಡೆದಾಡ್ಕೊಂಡು ಏಟ್ ಮಾಡ್ಕೊಂಡಿದ್ದಾರೆ, ನಾವು ಆಸ್ಪತ್ರೆಗೆ ದಾಖಲಿಸಿದ್ದೇವೆ ಅಷ್ಟೇ ಅಂತಾರೆ. ಈ ಖಾಕಿ ಕ್ರೌರ್ಯದಿಂದ ನೊಂದಿರೋ ಅಶೋಕನ ತಂದೆ ಮಾನವ ಹಕ್ಕು ಆಯೋಗದ ಮೊರೆ ಹೋಗಿದ್ದಾರೆ. ಕೂಡಲೇ ಸ್ಪಂದಿಸಿದ ಆಯೋಗದ ಅಧ್ಯಕ್ಷ ನ್ಯಾಯಾಧೀಶ SR ನಾಯಕ್ ಖುದ್ದು ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ. ಅವತ್ತು ಕಾವಡಿ ಹಬ್ಬ ಹುಡ್ಕೊಂಡೋಗಿದ್ದ ದಿವಸ ಆ ಥರ ಹೇಳ್ತಾರೆ, ಓಡಿಸ್ಕೊಂಡೋಗಿದ್ದಾರೆ, ಇವ್ನು ಸಿಕ್ಕಿಲ್ಲ, ಮೊಬೈಲ್ ಬಿದ್ದಿದೆ, ಮೊಬೈಲ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ರಾತ್ರಿ 2 ಗಂಟೆ ಮೇಲೆ ಹೋಗ್ಬಿಟ್ಟು ಅಟ್ಯಾಕ್ ಮಾಡಿದ್ದಾರೆ. ಕರ್ಕೊಂಡೋಗಿ ಥರ ಮಾಡಿ ಕೆಸಿ ಜನರಲ್ ಆಸ್ಪತ್ರೆಗೆ ತೊಗೊಂಬಂದು ಅಡ್ಮಿಟ್ ಮಾಡಿದ್ದಾರೆ. ಅವರು ಅವ್ನ ಕುಳ್ಳಿಯಲ್ಲಿ ಲಾರಿಯಲ್ಲಿ ಅಂತ ಕೇಳ್ಕೊಂಡು ಹೊಡೆದಿದ್ದು. ಅವರಿಬ್ಬರು ನನಗೆ ಗೊತ್ತಿಲ್ಲ ಅಂದಿದ್ದೀನಿ. ಅದಕ್ಕೂ ಅನಿಲ್ ಕುಮಾರು ಮತ್ತು ಪಾಟೀಲ್. ನಂದು ಫಸ್ಟ್ ಒಂದು ಕೇಸ್ ಐತೆ, ಅದು 110 ಹಾಕಿ ಇಲ್ಲಿ ಮೆಜೆಸ್ಟಿಕ್ ಹತ್ರ ಒಂದು ಆಫೀಸ್ ಐತೆ ತಾಲೂಕು. ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಗ್ತಾ ಇರೋ ಸೌಲಭ್ಯಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗ್ತಿಲ್ಲ. ಹಾಗಾಗಿ ಎಲ್ಲ ಆಸ್ಪತ್ರೆಗಳಲ್ಲೂ ಸಮಾನ ಸೌಲಭ್ಯಗಳು ಸಿಗಬೇಕು ಅನ್ನೋ ಉದ್ದೇಶದಿಂದ ಬೆಂಗಳೂರಿನಲ್ಲಿ ಇಂದು ಕಾರ್ಯಾಗಾರ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತಾಡಿದ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಮುಖ್ಯ ಕಾರ್ಯದರ್ಶಿ ಗೋಪಾಲಕೃಷ್ಣೇಗೌಡ, ಕಡು ಬಡವರಿಗೂ ಗುಣಮಟ್ಟದ ಆರೋಗ್ಯ ಸುರಕ್ಷತೆ ಒದಗಿಸೋ ಯೋಜನೆ ಕೈಗೊಳ್ಳಲಾಗಿದೆ ಅಂದರು. ಅಲ್ಲದೆ ಪ್ರಸ್ತುತ ವ್ಯವಸ್ಥೆಯ ಗುಣಮಟ್ಟವನ್ನು ಹೆಚ್ಚಿಸುವುದಾಗಿ ತಿಳಿಸಿದರು. Today's program is primarily on accessibility and availability and affordability of quality healthcare for all. That means, how do we ensure quality healthcare is available to all the people, including the masses, in such a way it is affordable to them. ಎಲ್ಲ ಸಾರ್ವಜನಿಕರಿಗೂ ಗುಣಮಟ್ಟದ ಆರೋಗ್ಯ ಸುರಕ್ಷತೆಯನ್ನು ಒದಗಿಸುವ ಬಗ್ಗೆ ಇವತ್ತಿನ ಒಂದು ದಿನದ ಸಮ್ಮೇಳನವನ್ನು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಇವರ ಸಹಯೋಗದಿಂದ ನಶಿಸುತ್ತಿರೋ ಅರಣ್ಯ ಹಾಗೂ ಪ್ರಾಣಿ ಸಂಕುಲವನ್ನು ಉಳಿಸಲು ಶೇಷಾದ್ರಿಪುರಂ ವಿದ್ಯಾರ್ಥಿಗಳು ಮುಂದಾಗಿದ್ದಾರೆ. ಇದಕ್ಕಾಗಿ ಕಾಡು ಉಳಿಸಿ ಪ್ರಾಣಿ ಉಳಿಸಿ ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಸೈಕಲ್ ಜಾಥಾ ಆರಂಭಿಸಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ಬಂಡೀಪುರದವರೆಗೂ ಸೈಕಲ್ ಸವಾರಿ ಮಾಡ್ತಾ ಪರಿಸರ ಕಾಪಾಡೋ ಸಂದೇಶವನ್ನು ಸಾರ್ವಜನಿಕರಿಗೆ ಸಾರಲಿದ್ದಾರೆ. ಕಾಡು ನಶಿಸ್ತಾ ಇದೆ. ಕಾಡಿನ ಪ್ರಾಣಿಗಳು ಇವತ್ತಿನ ನಾಡಿಗೆ ಪ್ರವೇಶ ಮಾಡ್ತಿದೆ. ಇದರಲ್ಲಿ ನಮ್ಮ ಸ್ವಾರ್ಥನೂ ಇದೆ. ಅದೇ ರೀತಿ ಎಲ್ಲೋ ಒಂದು ಕಡೆ ನಾವು ಕಾಡನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯೂ ನಮ್ಮದಿದೆ. ಆ ಒಂದು ಮಹತ್ತರವಾದ ಕಾರ್ಯವನ್ನು ನಮ್ಮ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳು ಮತ್ತು NSS ವಿದ್ಯಾರ್ಥಿಗಳು, ಬೆಂಗಳೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿರ್ತಕ್ಕಂಥ NSS ವಿದ್ಯಾರ್ಥಿಗಳು ಈ ರೀತಿಯಾದಂಥ ಸಮಾಜಮುಖಿಯಾದಂಥ ಕಾರ್ಯಕ್ರಮ. ರೈಲ್ವೆ ಮೇಲ್ ಸರ್ವಿಸ್ ಅಂದ್ರೆ ಸೇಫ್ಟಿ ಅನ್ನೋ ಭಾವನೆ ಸಾಕಷ್ಟು ಜನರಲ್ಲಿದೆ. ಆದರೆ ಈಗ ನಾವು ಹೇಳೋ ಸ್ಟೋರಿ ನೋಡಿದ್ರೆ ಆ ನಂಬಿಕೆ ಹುಸಿಯಾಗೋದ್ರಲ್ಲಿ ಸಂಶಯನೇ ಇಲ್ಲ. ರೈಲ್ವೆ ಸಿಬ್ಬಂದಿ ತಮ್ಮ ಬೇಡಿಕೆಗಳನ್ನು ಪೂರೈಸಿಕೊಳ್ಳೋ ಭರದಲ್ಲಿ ಸಾರ್ವಜನಿಕರ ಪತ್ರಗಳನ್ನು ನೀರು ಪಾಲು ಮಾಡ್ತಿದ್ದಾರೆ. ಎಮ್ಮೆಗೆ ಜ್ವರ ಬಂದ್ರೆ ಕೋಣಕ್ಕೆ ಬರೆ ಹಾಕಿದ್ರು ಅನ್ನೋದು ಇದಕ್ಕೆ ಇರಬೇಕು. ನಮಗೆ ಸೂಕ್ತ ಮೂಲಸೌಕರ್ಯಗಳನ್ನು ನೀಡ್ತಾ ಇಲ್ಲ ಅಂತ ರೈಲ್ವೆ ಮೇಲ್ ಸರ್ವಿಸ್ ನೌಕರರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದರೆ ಸಮಸ್ಯೆ ಏನಂದ್ರೆ ಇವರು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ಲಕ್ಷಿಸಿ ಮುಷ್ಕರ ಹೂಡಿದ್ದಾರೆ. ಇದರಿಂದ ಸಾರ್ವಜನಿಕರ ಪತ್ರಗಳು ಹಾಗೂ ಕೊರಿಯರ್ಗಳು ನೀರು ಪಾಲಾಗ್ತಿವೆ. ನಮ್ಮ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟು ಮತ್ತು ನಮ್ಮ ಯೂನಿಯನ್ಸ್ಗೆ ಒಂದು ರಿಟೈನ್ ಅಗ್ರಿಮೆಂಟ್ ಆಗಿದೆ. ಆದರೆ ಯೂನಿಲೇಟ್ರಲ್ ಆಗಿ ನಮ್ಮ ಕರ್ನಾಟಕ ಸರ್ಕಲ್ನಲ್ಲಿ ಇರೋ ಪೋಸ್ಟಲ್ ಅಥಾರಿಟೀಸು 5th ಒಳಗಡೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಎಂದು ಹೊರಟಿದ್ದಾರೆ. ಯಾವ್ಯಾವ ಗಾಡಿನಲ್ಲಿ ಎಲ್ಲೆಲ್ಲಿ ಅನ್ಲೋಡ್ ಆಗಿದೆಯೋ ಯಾವ್ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ, ಅಂದರೆ ಗಾಡಿನಲ್ಲಿ ಬಂದವರು ಅವ್ರ ಮನೆಗಳಿಗೆ ಹೋಗಬೇಕು, ಗಾಡಿಯಲ್ಲಿ ಬಂದವರು ವಿಧಿ ಇಲ್ಲದೆ ಅವ್ರು ಅಲ್ಲೇ ಅನ್ಲೋಡ್ ಮಾಡಿ ಯಾರೋ ಒಂದು ಆಫೀಸರ್ಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ರೈಲ್ವೆ ಸಿಬ್ಬಂದಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಬೇಕು ಅನ್ನೋದು ಒಪ್ಪಬೇಕಾದ್ದೆ.
ಆದರೆ ತಮ್ಮದಲ್ಲದ ತಪ್ಪಿಗೆ ಸಾರ್ವಜನಿಕರ ಪತ್ರಗಳನ್ನ ನೀರುಪಾಲು ಮಾಡ್ತಿರೋದು ಎಷ್ಟು ಸರಿ ಅನ್ನೋದು ಈಗ ಎದ್ದಿರೋ ಪ್ರಶ್ನೆ. ರೈಲ್ವೆ ಸರ್ವಿಸ್ ಮೇಲ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಜಿಗ್ಗಾಟದಲ್ಲಿ ಕಷ್ಟ ಅನುಭವಿಸ್ತಾ ಇರೋದು ಸಾರ್ವಜನಿಕರು. ಇದಕ್ಕೆ ರೈಲ್ವೆ ಅಧಿಕಾರಿಗಳು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಕಾದು ನೋಡಬೇಕು. ಮಮತಾ ಮರ್ದಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕರ್ನಾಟಕದಲ್ಲಿ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 22,530 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 24,530 ರೂಪಾಯಿ.